ಕನ್ನಡದ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಗಾಗಿ ಹೋರಾಟ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ವಿಷ್ಣುವರ್ಧನ್ ಇಹಲೋಕ ತ್ಯಜಿಸಿ 14 ವರ್ಷಗಳು ಕಳೆದಿವೆ. 14 ವರ್ಷ ಕಳೆದರೂ ಕೂಡ ನಿರ್ಣಾಯಕ ಅಂತ್ಯ ಕಾಣಲಿಲ್ಲ. ಇನ್ನು ಸ್ಮಾರಕದ ವಿಚಾರ, ಯಜಮಾನನ ಪುಣ್ಯ ಭೂಮಿ ನಮ್ಮ ಹಕ್ಕು ಅಂತ ವಿಷ್ಣುವರ್ಧನ್ ಅವರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬರೋಬ್ಬರಿ 14 ವರ್ಷ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮನ್ನೆಲ್ಲ ಅಗಲಿ ಕಳೆದಿರೋದು ಬರೋಬ್ಬರಿ 14 ವರ್ಷ. 14 ವರ್ಷ ಕಳೆದ್ರೂ ಕೂಡ ಕನ್ನಡದ ಓರ್ವ ಮೇರು ನಟನ ಸ್ಮಾರಕವನ್ನ ನಿರ್ಮಿಸೋಕೆ ಸರ್ಕಾರ ಈ ರೀತಿಯಾಗಿ ಹಿಂದೇಟು ಹಾಕ್ತಾ ಇರೋದು ಯಾಕೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇಲ್ಲಿ ಏಳ್ತಾ ಇದೆ. ಬೆಂಗಳೂರಿಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಫ್ಯಾನ್ಸ್ ಬಂದಿದ್ದಾರೆ, ಅಭಿಮಾನಿಗಳು ಬಂದಿದ್ದಾರೆ. ವಿಷ್ಣುದಾದ ಅಭಿಮಾನಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲೇ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅಂತೇಳಿ ಇವರ ಆಗ್ರಹ. ವಿಷ್ಣು ಪುಣ್ಯ ಭೂಮಿಗಾಗಿ ಅಭಿಮಾನದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಜಮಾನನ ಪುಣ್ಯ ಭೂಮಿ ನಮ್ಮ ಹಕ್ಕು ಅಂತೇಳಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಿರಂತರವಾದಂಥ ಹೋರಾಟ ನಡೀತಾ ಇದೆ. ಆದರೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಇಲ್ಲಿ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಆಗಲಿ 14 ವರ್ಷ ಕಳೆದಿದೆ. ಆದರೂ ಕೂಡ ಇನ್ನೂ ಯಾಕೆ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಿಲ್ಲ? ಇಲ್ಲಿ ಅಭಿಮಾನಿಗಳು ಮಾಡ್ತಾ ಇರುವಂಥ ಆರೋಪ ಅಂತೇಳಿದರೆ, ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಇದೆ, ಅಲ್ಲಿಯೇ ಸ್ಮಾರಕ ನಿರ್ಮಾಣ ಆಗಬೇಕು. ಏನು ಮೈಸೂರಿನಲ್ಲಿ ನೀವು ಜಾಗ ನೀಡಿದ್ದೀರಿ ಸ್ಮಾರಕಕ್ಕೆ, ಅಲ್ಲಿ ಯಾಕೆ ಆ ಜಾಗವನ್ನು ಅಭಿವೃದ್ಧಿ ಪಡಿಸಿಲ್ಲ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಾಕಷ್ಟು ಸಮಯಗಳಿಂದ ನಿರಂತರವಾಗಿ ಹೋರಾಟ ನಡ್ಕೊಂಡು ಬಂದಿದೆ. ಇವತ್ತು ವಿಷ್ಣುವರ್ಧನ್ ಅವರ ಫ್ಯಾನ್ಸ್ ಆಕ್ರೋಶದ ಕಟ್ಟೆ ಹೊಡೆದಿದ್ದ ಬೆಂಗಳೂರಿನಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ? ಸಂಪತ್, ಖಂಡಿತವಾಗಿಯೂ ಡಾಕ್ಟರ್ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಇನ್ನು ಮೃತಪಟ್ಟು ಅಂದ್ರೆ ರಾಜ್ಯದ ಜನರನ್ನ ಅಗಲಿ ಹೋಗಿ ಇಲ್ಲಿವರೆಗೂ ಸರಿಸುಮಾರು 15-16 ವರ್ಷಗಳ ಕಳೀತಾ ಹೋಗ್ತಾ ಇದೆ. ಹೆಚ್ಚು ಕಡಿಮೆ 17 ವರ್ಷ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇವರ ಒಂದು ಸ್ಮಾರಕವನ್ನ ಬೆಂಗಳೂರಿನಲ್ಲಿ ಕಟ್ಟಲೇಬೇಕು. ಬೆಂಗಳೂರಿನಲ್ಲೇ ಅಪಾರ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಇರೋ ಕಾರಣದಿಂದಾಗಿ, ಜೊತೆಗೆ ಹಲವಾರು ಪ್ರಮುಖ ನಟರ ಸ್ಮಾರಕಗಳು ಬೆಂಗಳೂರಿನಲ್ಲೇ ಇರೋ ಕಾರಣದಿಂದಾಗಿ ಅವರ ಸ್ಮಾರಕವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರುವಂತಹ ವಿಚಾರ ಬಗ್ಗೆ ಆಕ್ರೋಶಗೊಂಡಿರುವಂತಹ ಅಭಿಮಾನಿಗಳು ಸರ್ಕಾರ ಕೂಡಲೇ ನಿರ್ಣಯವನ್ನ ತೆಗೆದುಕೋಬೇಕು. ಜೊತೆಗೆ ಅಭಿಮಾನಿಗಳ ಒತ್ತಾಸೆ ಎನ್ನುವಂಥದ್ದು ಏನಿದೆಯೋ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿ ಎನ್ನುವಂತಹ ಹೋರಾಟ ಸಮಿತಿ ಸೇರಿದಂತೆ ಸಾಕಷ್ಟು ಹಲವಾರು ಸಂಘಟನೆಗಳು ಇವತ್ತು ಭಾಗಿಯಾಗಿ ಬೆಂಗಳೂರಿನಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಆಗುವಂತೆ ಒತ್ತಾಯವನ್ನ ಹೇರಲಾಗ್ತಾ ಇದೆ. ಈ ಒಂದು ಹೋರಾಟ ಫ್ರೀಡಂ ಪಾರ್ಕ್ ನಲ್ಲಿ ಸದ್ಯ ಇವತ್ತಿನಿಂದ ಪ್ರಾರಂಭ ಆಗಿರುವಂತದ್ದು. ಬಂದು ಹೋಗುವಂತಹ ಸರ್ಕಾರಗಳು ಕೇವಲ ಭರವಸೆಯನ್ನ ಕೊಟ್ಟು ಹೋಗ್ತಾ ಇದ್ದಾವೆ. ಜೊತೆಗೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡುವಂತಹ ಕೆಲವರು ಈ ಒಂದು ವಿಚಾರದಲ್ಲೇ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ವಿಚಾರದಲ್ಲಿ ನೋಡೋದಾದ್ರೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಣ್ಣ ನಾರಾಯಣಗೌಡರು ನಮ್ಮನ್ನ ಸೇರ್ಕೋತಾ ಇದ್ದಾರೆ. ಜೊತೆಗೆ ಕನ್ನಡ ಪರ ಸಂಘಟನೆಗಳೆಲ್ಲರೂ ಬರ್ತಿದ್ದಾರೆ. ಅವರು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸ್ತಾರೆ. ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಣ್ಣ ನಾರಾಯಣಗೌಡರು ನಮ್ಮನ್ನ ಸೇರ್ಕೋತಾ ಇದ್ದಾರೆ. ಜೊತೆಗೆ ಕನ್ನಡ ಪರ ಸಂಘಟನೆಗಳೆಲ್ಲರೂ ಬರ್ತಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.